ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಈಗ ಶ್ರಾವಣ ಮಾಸ ಬಂದಿದೆ. ಈ ಶ್ರಾವಣ ಮಾಸದಲ್ಲಿ ಮಾಂಸವನ್ನು ತ್ಯಜಿಸಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂತೇಳಿ ನಾವು ಇದ್ರ ಪ್ರಕಾರ ನೋಡಿದರೆ, ಶಾಸ್ತ್ರದ ಪ್ರಕಾರ ಅಲ್ಲಿ ಮಾಂಸ ತಿನ್ನೋದು ಇದು ಶಿವನಿಗೆ ಇಷ್ಟವಾದಂತಹ ತಿಂಗಳು ಶ್ರಾವಣ ಮಾಸ. ಅದಕ್ಕೋಸ್ಕರ ಒಳ್ಳೆ ಪೂಜೆಗಳೆಲ್ಲ ನಡೀತಾ ಇರ್ತವೆ. ಅದಕ್ಕೋಸ್ಕರ ಇದನ್ನು ತ್ಯಜಿಸಬೇಕು ಅಂತೇಳಿ ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ಯಾಕೆ ಮಾಂಸಾಹಾರನ ತ್ಯಜಿಸಬೇಕು ಈ ತಿಂಗಳು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗಾಗಲೇ 200 ವಿಡಿಯೋ ಕಂಪ್ಲೀಟ್ ಆಗಿದೆ. ನಿಮ್ಮ ಸಪೋರ್ಟ್ ಇದೇ ರೀತಿ ಇದ್ದರೆ ನಾವು ಒಂದಲ್ಲ ಒಂದಿನ 500 ವಿಡಿಯೋ ಮಾಡಿ 1000 ವಿಡಿಯೋಸ್ ಸಮೀಪ ಹೋಗೋಣ ಫ್ರೆಂಡ್ಸ್. ಈಗ ಬಂದ್ಬಿಡೋಣ ವಿಡಿಯೋಗೆ. ಯಾಕೆ ತಿನ್ನಬಾರ್ದು ಅಂತೇಳಿ ವೈಜ್ಞಾನಿಕವಾಗಿ ಹೇಳೋದಾದರೆ, ಈ ತಿಂಗಳು ಅತಿ ಹೆಚ್ಚು ಮಳೆಯಾಗೋದು ಇದರಲ್ಲಿ ಅಂತೇಳಂದರೆ ಇಡೀ ವರ್ಷದಲ್ಲಿ ಇದು ಶ್ರಾವಣ ಮಾಸದಲ್ಲೇ ಆಗಿರುತ್ತೆ. ಅದಕ್ಕೋಸ್ಕರ ಶಿಲೀಂಧ್ರ ಮತ್ತು ಶಿಲೀಂಧ್ರ ಸೋಂಕುಗಳು ಉತ್ಪಾದನೆಯೂ ಸಹ ಅತಿ ಹೆಚ್ಚದಾಗಿ ಆಗೋದು ಇದರಿಂದಲೇ. ನಾವು ಈ ಸಮಯದಲ್ಲಿ ಮಾಂಸ ತಿನ್ನೋದ್ರಿಂದ ನಮಗೂ ಸಹ ರೋಗ ರುಜಿನಗಳು ಬರ್ತವೆ. ಅದಕ್ಕೋಸ್ಕರ ಮಾಂಸವನ್ನು ತ್ಯಜಿಸಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಈಗ ಹುಲ್ಲು ಎಲ್ಲ ತಿಂತವಲ್ಲ ಫ್ರೆಂಡ್ಸ್, ಅಂದರೆ ಕುರಿ ಮೇಕೆಗಳು ಎಲ್ಲ ತಿಂತವಲ್ಲ, ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ಕುರಿಗಳು ಹುಲ್ಲನ್ನು ತಿನ್ಬೇಕಾದ್ರೆ ಅವು ಮೇವಿನ ಜೊತೆಗೆ ಈಗ ಅತಿ ಹೆಚ್ಚು ಮಳೆಯಾಗಿರೋದ್ರಿಂದ ಸೋಂಕು ಎಲ್ಲ ಉತ್ಪತ್ತಿ ಆಗಿರುತ್ತೆ. ಅದನ್ನು ತಿಂತವೆ. ಅದನ್ನು ತಿನ್ನೋದ್ರಿಂದ ಅವಕ್ಕೂ ಸಹ ಸೋಂಕು ತಗಲಿರ್ಬೋದು. ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಸಹ ಕೆಡುತ್ತೆ. ಹಾಗೆ ಆ ಸೋಂಕು ಸಹ ನಮಗೆ ತಲುಪೋ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಸಹ ನಾವು ಈ ಮಾಂಸವನ್ನು ತ್ಯಜಿಸಬೇಕು ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಇನ್ನು ಮೀನುಗಳನ್ನ ನಾವು ಯಾಕೆ ತಿನ್ನಬಾರ್ದು ಅಂತೇಳಂದರೆ, ಈ ಮೀನು ಅತಿ ಹೆಚ್ಚಿನಾಗಿ ಮಳೆ ಬರೋದ್ರಿಂದ ಹಳ್ಳ ಕೊಳ್ಳಗಳೆಲ್ಲ ತುಂಬಿರುತ್ತೆ. ಅವು ಬರ್ಬೇಕಾದ್ರೆ ಹೆಚ್ಚಿನದಾಗಿ ಸೋಂಕುಗಳನ್ನ ತಗೊಂಬಂದಿರುತ್ತೆ. ಹಾಗೆ ಮೀನುಗಳೆಲ್ಲ ಕೆಸರಲ್ಲಿ ಒದ್ದಾಡಿರ್ತವೆ. ಅದಕ್ಕೋಸ್ಕರ ನಾವು ಇದನ್ನು ಬಿಡಬೇಕಾಗುತ್ತೆ. ಅದು ಹೆಚ್ಚಿನದಾಗಿ ಕೆಟ್ಟದಾಗಿ ಇರುತ್ತೆ. ಮೀನುಗಳಲ್ಲಿ ತಿಂದು ಅವು ಕೆಟ್ಟ ಅಣುಗಳನ್ನು ತಿಂದಿರ್ತವೆ. ಅದಕ್ಕೋಸ್ಕರ ನಾವು ಮೀನುಗಳನ್ನ ತಿನ್ನಬಾರ್ದಾಗುತ್ತೆ ಫ್ರೆಂಡ್ಸ್. ಇನ್ನು ಪ್ರಾಣಿಗಳು ಸಹ ಗರ್ಭ ಧರಿಸೋದು ಇದೇ ತಿಂಗಳಾಗಿರೋದ್ರಿಂದ ನಾವು ಅಲ್ಲಿ ಅಂಡಾನುತ್ಪತ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಈಗ ಅದು ಹಾರ್ಮೋನ್ ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ತಿನ್ನೋದನ್ನ ಬಿಟ್ಟರು ಅವಕ್ಕೂ ಸಹ ಸಹಾಯ ಮಾಡಬೇಕು. ಹಾಗೆ ನಾವು ತಿನ್ನಬಾರ್ದು. ಅದಕ್ಕೋಸ್ಕರ ನಾವು ಮಾಂಸವನ್ನು ತ್ಯಜಿಸಬೇಕು ಅಂತೇಳಿ ವೈಜ್ಞಾನಿಕವಾಗಿಯೂ ಸಹ ಇದು ಅನುಕೂಲ ಆಗುತ್ತೆ ಅಂತೇಳಿ ಇಂದಿನಿಕರು ಈ ರೀತಿ ಹೇಳಿದ್ದಾರೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.